ಅದನ್ನು ಅವಮಾನ ಮಾಡಿದ ಇಂದ್ರ ತ್ರಿಭುವನೈಶ್ವರ್ಯ ಮದೋಲ್ಲಂಘಿತ ಸತ್ಪಥ. ಅವನಿಗೆ ತ್ರಿಭುವನ ಐಶ್ವರ್ಯದ ಮದ ಬಂದಿತ್ತು. ದುರ್ವಾಸರು ಕೊಟ್ಟಂಥ ಹರಿನಿರ್ಮಾಲ್ಯಕ್ಕೆ ಅವಮಾನ ಮಾಡಿಬಿಟ್ಟೆ. ಹಾಗಾಗಿ ದುರ್ವಾಸರು ಶಾಪ ಕೊಟ್ಟರು, ನೀವು ನಿಶ್ರೀಕರಾಗಿರಿ. ನಿಶ್ರೀಕಾಶ್ಚಾಭವಂಸ್ತತ್ರ ನೇಷುರಿಜ್ಯಾದಯ ಕ್ರಿಯಾ. ನಿಶ್ರೀಕರಾದರು, ಸಂಪದ್ರಹಿತರಾದರು. ಹರಿನಿರ್ಮಾಲ್ಯಕ್ಕೆ ಅವಮಾನ ಆದರೆ ಎಂಥೆಂಥ ಶಾಪ ಬರಬೇಕು, ಎಂಥೆಂಥ ಶಾಪ ಬರ್ತದೆ. ಹರಿನಿರ್ಮಾಲ್ಯ ಅವಮಾನ ಮಾಡಬಾರ್ದು. ಕೊಟ್ಟದ್ದು ಹರ, ನಿರ್ಮಾಲ್ಯ ಹರಿದು, ಅದರ ಅಭಿಮಾನಿ ಸಂಪತ್ತಿನ ದೇವತೆ ಲಕ್ಷ್ಮಿ. ಮೂವರಿಗೆ ಅವಮಾನ ಮಾಡಿದಂತಾಯಿತು. ಲಕ್ಷ್ಮಿಗೆ ಅವಮಾನ, ಲಕ್ಷ್ಮೀಪತಿಗೆ ಅವಮಾನ, ಕೊಟ್ಟಂಥ ಶಿವನಿಗೆ ಅವಮಾನ. ಹಾಗಾಗಿ ಶಪಿಸಿದರು. ದೈತ್ಯರೆಲ್ಲ ಬಂದು ದೇವೇಂದ್ರನನ್ನು ಯುದ್ಧ ಮಾಡಿ ಸೋಲಿಸುವಂತಾಯಿತು. ಏನು ಉಪಾಯ ಮತ್ತೆ ಬಲ ಬರುವಂತಾಗಲಿಕ್ಕೆ ಅಂತ ದೇವರನ್ನು ಮೊರೆ ಹೋದರೆ, ಕ್ಷೀರ ಸಮುದ್ರ ಮಥನ ಮಾಡ್ರಿ ಅಂತ ಭಗವಂತ. ಅಸುರರನ್ನು ಕೂಡ ಸೇರಿಸ್ಕೊಳ್ರಿ ಅಂತ ಒಂದು ಕಥೆ ಹೇಳಿ ಪರಮಾತ್ಮ ಅವರನ್ನು ಸೇರಿಸ್ಕೊಳ್ರಿ ಅಂತ ಮಾಡಿದ, ಸಂಧಾನ ಮಾಡುವಂತೆ. ಅರಯೋಪಿ ಹಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ದೊಡ್ಡ ಕಾರ್ಯಕ್ಕೆ ಕೈ ಹಾಕುವಾಗ ಶತ್ರುಗಳನ್ನೂ ಕೂಡ ಸೇರಿಸ್ಕೊಳ್ಬೇಕಾಗ್ತದೆ. ನೀತಿ ತೋರಿಸಿದ. ಸರಿ ಅಂತ ಭಗವಂತನ ಮಾತಿನಂತೆ ಅಸುರರೂ ಸೇರಿದರು. ಸುರಾಸುರರು ಸೇರಿ ಮಥನ ಮಾಡಬೇಕು ಅಂತಾಯಿತು. ಮಂದರ ಪರ್ವತಕ್ಕೆ ಶಿವನ ವರ ಇತ್ತು, ಯಾರು ಎತ್ತೋ ಹಾಗಿರಲಿಲ್ಲ. ಎತ್ತಲಿಕ್ಕೆ ಪ್ರಯತ್ನ ಪಟ್ಟು ಶ್ರಮ ಆಯಿತು ಅಷ್ಟೇ ಹೊರತು, ಭಾಳ ಶ್ರಮ ಆಯಿತೇ ಹೊರತು ಪರ್ವತ ಎತ್ತಲಿಕ್ಕೆ ಆಗಲಿಲ್ಲ ದೇವತೆಗಳಿಗೆ. ಸೋತು ಸುಣ್ಣಾದಾಗ ಭಗವಂತ ಕರುಣೆ ಮಾಡಿ ದೇವತೆಗಳಿಗೋಸ್ಕರ, ತಂದೇನಿಲ್ಲ ಸ್ವಾರ್ಥ, ದೇವತೆಗಳಿಗೋಸ್ಕರ ತಾನೇ ಪರ್ವತ ಎತ್ತಿ ಗರುಡನ ಮೇಲೆ ಇಟ್ಟು ಅದನ್ನು ಹೊತ್ತು ತಂದು ಸಮುದ್ರದ ಮಧ್ಯದಲ್ಲಿ ಇರಿಸ್ತಾನೆ. ಅದು ಸಮುದ್ರದ ಮಧ್ಯದಲ್ಲಿ ಇಟ್ಟಾಗ ಕಡುಗೋಲ್ನಂತಾಯಿತು. ಕಶ್ಯಪರ ಮಗ ವಾಸುಕಿಯನ್ನು, ಅದೊಂದು ಹಾವು, ಅವನನ್ನು ಹಗ್ಗದಂತೆ ಮಾಡಿಕೊಂಡು ಮಥನ ಮಾಡ್ತಾ ಇದ್ದಾರೆ ದೇವಾಸುರು. ಒಂದೆಡೆ ದೇವತೆಗಳು, ಇನ್ನೊಂದೆಡೆ ಅಸುರರು. ಮಥನ ಮಾಡುವಾಗ ದೇವತೆಗಳೆಲ್ಲ ಯಾವುದು ಹಿಡಿಬೇಕು, ಮುಖ ಹಿಡಿಬೇಕೋ ಅಥವಾ ಬಾಲೆ ಹಿಡಿಬೇಕು ಅಂತ. ವಾಸುಕಿಯ ಮುಖನೋ ವಾಸುಕಿಯ ಬಾಲನೋ. ಆವಾಗ ಅಸುರರಂತಾರೆ, ನಾವು ಕಶ್ಯಪರ ವಂಶದಲ್ಲಿ ಬಂದವರು, ಇವನೂ ಕಶ್ಯಪರ ಮಗನೇ ವಾಸುಕಿ, ಅವನ ಬಾಲ ಹಿಡಿದ್ರೆ ನಮಗದು ಅಮಂಗಲ, ನಾವು ನಮ್ಮ ದಾಯಾದಿಯ ಬಾಲ ಹಿಡಿದಂತ ಆಗ್ತದೆ. ನೋಡ್ರಿ ಅವರಿಗೆ ಎಂಥ ಭಾವ. ನಾವು ಬಾಲ ಹಿಡಿಯಲ್ಲ, ನಾವು ಮುಖ ಹಿಡಿತೇವೆ ಅಂತ ಅವನ ಮುಖ ಹಿಡಿದು ಎಳೆದ್ರಂತೆ, ಅವನ ಹೆಡೆ ಹಿಡಿದು. ದೇವತೆಗಳಿಗೆ ಉಳಿದದ್ದೇ ಬಾಲ, ಅವರಿಗೆ ಬಾಲನೋ ಮುಖನೋ ಅಮೃತ ಬಂದರೆ ಸಾಕು ಅಂತ ಹೇಳಿದ ಭಗವಂತ. ಅವರು ಬಾಲನೇ ಹಿಡಿದು ಎಳೆದ್ರಂತೆ. ಸರಿ ಎಳಿತಾರೆ, ಮಥನ ಪ್ರಾರಂಭ ಆಗ್ತದೆ. ಆದರೆ ವಿಘ್ನ ಬಹಳ ಬಂತು ಅಂತದೆ. ದೇವತೆಗಳು ಮಾಡೋ ಕಾರ್ಯದಲ್ಲಿಯೂ ವಿಘ್ನ ಬರುವಂತಾಯಿತು ಅಂದರೆ ವಿಚಾರ ಮಾಡಿರಿ. ನಾವೇನು ಅವ್ರ ಮುಂದೆ ನಾವೇನು? ಹಾಗಾದರೆ ನಮ್ಮ ಕಾರ್ಯದಲ್ಲಿಯೂ ವಿಘ್ನ ಬರ್ತಿರ್ತದೆ. ದೇವತೆಗಳು ಮಾಡುವ ಕಾರ್ಯದಲ್ಲಾದರೂ ವಿಘ್ನ ಯಾಕೆ ಬಂತು? ವಿಘ್ನೇಶ್ವರನ ಸ್ಮರಣೆ ಮಾಡದೆ ಪ್ರಾರಂಭ ಮಾಡಿದ್ರಂತೆ. ನೋಡಿದರೆ ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ವಿತಥಾಭಿಸಂಧಿ. ಹಾಗಾಗಿ ಕಾರ್ಯ ಪ್ರಾರಂಭ ಮಾಡುವಾಗ ವಿಘ್ನೇಶನ ಸ್ಮರಣೆ ಮಾಡಬೇಕು ಅಂತಾರೆ. ಅವರು ಮಾಡಲಿಲ್ಲ, ವಿಘ್ನ ಬಂತು. ಏನು ವಿಘ್ನ? ಆ ಪರ್ವತ ಬಹಳ ಭಾರ ಇದ್ದದ್ರಿಂದ ಅದು ಸಮುದ್ರದ ಒಳಗಡೆ ಮುಳುಗಲಿಕ್ಕೆ ಶುರು ಆಯಿತು. ಯಾರು ಬರ್ತಾರೆ ಆ ಪರ್ವತ ಎತ್ತಲಿಕ್ಕೆ? ಆಗ ಅಜಿತನೇ ಆಮೆ ರೂಪದಲ್ಲಿ ಕೂರ್ಮನಾಗಿ ಬಂದು ಪರ್ವತದ ಭಾರ ಎಲ್ಲ ಹೊತ್ತ. ದಧಾರ ಪೃಷ್ಠೇನ ಸಲಕ್ಷ ಯೋಜನ ಪ್ರಸ್ತಾರಿಣ ದ್ವೀಪ ಇವಾಪರೋ ಮಹಾನ್. ಒಂದು ದ್ವೀಪದಂತಿದೆ ಬೆಟ್ಟ, ಅದನ್ನು ತನ್ನ ಬೆನ್ನಿನ ಮೇಲೆ ಹೊತ್ತ. ಭಾರ ಎಲ್ಲ ಬೆನ್ನಿನ ಮೇಲೆ ಹೊತ್ತು, ಈಗ ನೀವು ಮಥನ ಮಾಡ್ರಿ ಅಂತಾನೆ ಶ್ರೀಹರಿ. ಇದಲ್ವೇ ಕರುಣೆ ಅಂದರೆ? ಆಗಲಿಂದಲೇ ಬಂತಂತೆ ಒಂದು ಮಾತು, ಸಂಸಾರದ ಭಾರ ಏನಿದ್ರೂ ಕೂಡ ದೇವರ ಬೆನ್ನಿನ ಮೇಲೆ ಹಾಕ್ರಿ, ಅದನ್ನು ನಾನು ಹೊರ್ತೇನೆ, ನನ್ನ ಭಕ್ತರಿಗೆ ಅನುಗ್ರಹ ಮಾಡ್ತೇನೆ. ಹೀಗೆ ಕೂರ್ಮ ಅವತಾರದ ಕಥೆ.
ಪರ್ವತದ ಒಳಗೆ, ಪರ್ವತದ ಮೇಲೆ, ಪರ್ವತದ ಕೆಳಗೆ, ದೇವತೆಗಳ ಒಳಗೆ, ಅಸುರರ ಒಳಗೆ, ವಾಸುಕಿಯ ಒಳಗೆ, ಎಲ್ಲೆಡೆ ತಾನೇ ಇದ್ದು ಹೆಸರು ಮಾತ್ರ ದೇವದಾನವರು ಮಥನ ಮಾಡಿದರು ಅಂತ ಅವರಿಗೆ ಬರೆಸುವಂತೆ ಮಾಡಿದ. ಸುರಾಸುರಾಹ ಕ್ಷೋಭಿತನಕ್ರ ಚಕ್ರಂ ಉಪರ್ಯಧಶ್ಚಾತ್ಮನಿ ನೇತ್ರಗೋತ್ರಯೋ ಅಂತ ವರ್ಣನೆ ಮಾಡ್ತಾರೆ. ಅಂತೂ ಮಥನ ಮಾಡುವಾಗ ಹಾಲಾಹಲ ವಿಷ ಬಂತು. ಅದನ್ನು ಶಿವಪಾನ ಮಾಡಿದ ಅಂತದೆ ಭಾಗವತ. ತತಃ ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಅಭಕ್ಷಯನ್ ಮಹಾದೇವ ಕೃಪಯಾ ಭೂತಭಾವನಃ. ಶಿವ, ವಿಷವನ್ನು ನಾನು ಕುಡಿತೇನೆ, ದೇವತೆಗಳಿಗೆ ಬಾಧೆ ಆಗಬಾರ್ದು, ಲೋಕಕ್ಕೆ ಯಾವ ಬಾಧೆ ಆಗಬಾರ್ದು ಹಾಲಾಹಲದಿಂದ. ಎಂಥ ಅದ್ಭುತ ನೋಡಿ ಶಿವನ ಕರುಣೆ, ಏನವನ ಮಹಿಮೆ. ಅದನ್ನು ತಾನು ಪಾನ ಮಾಡಿದಂತೆ ಸ್ವಲ್ಪವೂ ವಿಷ ಇನ್ನೊಬ್ಬರಿಗೆ ಬಾಧೆ ಆಗಬಾರ್ದು ಅಂತ, ತನಗೆ ಬಾಧೆ ಆದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಬಾಧೆ ಆಗಬಾರ್ದು ಅಂತ ಮಾಡಿದ. ಹೀಗೆ ವಿಷಪಾನ ತಾನು ಮಾಡಿದ ಅಂತ ಭಾಗವತ ಹೇಳ್ತದೆ. ಆದರೆ ವೇದದಲ್ಲಿ ಮಾತ್ರ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಹ ಅಂತ ವೇದದಲ್ಲಿ ಕೇಶಿ ಅಂದರೆ ವಾಯುಪಾನ ಮಾಡಿದ ಅಂತಿದೆ. ನಾವು ಎರಡನ್ನೂ ತಿಳಿಬೇಕು. ಯಾಕಂದರೆ ಪದ್ಮಪುರಾಣಕ್ಕೆ ಅನುಗುಣವಾಗಿ ವಾಯುದೇವರೂ ವಿಷಪಾನ ಮಾಡಿದ್ದಾನೆ, ಶಿವನೂ ವಿಷಪಾನ ಮಾಡಿದ್ದಾರೆ. ಹೀಗಾಗಿ ಇಬ್ಬರಿಗೂ ಸಜ್ಜನರ ಮೇಲೆ ಕರುಣೆ, ದೇವತೆಗಳ ಮೇಲೆ ಕರುಣೆ ಅಂತ ಚಿಂತನೆ ಮಾಡಬೇಕು. ಭಾಗವತದಲ್ಲಿ ಆ ವಾಯುದೇವರ ಮಹಿಮೆಯನ್ನೇ ಮಹಾದೇವ, ಮಹತ್ತತ್ವದ ದೇವತೆ ಎನ್ನುವ ಅರ್ಥದಲ್ಲಿ ಅವರ ಮಹಿಮೆಯನ್ನೂ ಹೇಳಿದೆ. ತತಃ ಕರತಲೀಕೃತ್ಯ, ತತಃ ಅಂದರೆ ವಾಯು ಅಂತ ಅರ್ಥ. ಯಾಕಂದರೆ ತತಂ ವೀಣಾದಿವಾದ್ಯೆ ಸ್ಯಾತ್ ಪವಮಾನೆ ತತಃ ಪುಮಾನ್. ತತಃ ಅಂದರೆ ವಾಯು ಅಂತ ಅರ್ಥ. ವಾಯು ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಅಪಿಬತ್ ಅಭಕ್ಷಯನ್ ಅಂತ ಅರ್ಥ. ಹೀಗೆ ವಾಯುನೂ ಪಾನ ಮಾಡಿದ, ಶಿವ ಪಾನ ಮಾಡಿದ. ಆದರೆ ಶಿವ ಪಾನ ಮಾಡಿದರೆ ಕುತ್ತಿಗೆ ನೀಲಿ ಆಯಿತು, ಅವನಿಗೆ ಬಾಧೆ ಆಯಿತು. ವಾಯುವಿಗೆ ಮಾತ್ರ ಅದು ಜೀರ್ಣ ಆಯಿತೇ ಹೊರತು ಬಾಧೆ ಆಗಲಿಲ್ಲ ಅಂತಾರೆ. ಹಾಗಾಗಿ ವಾಯುದೇವರ ಮಹಿಮೆ. ಶಿವ ಪಾನ ಮಾಡಿದಾಗ ಅವನಿಗೆ ವಿಷದ ಬಾಧೆ ಆಯಿತು ಅನ್ನೋದನ್ನು ಹೇಳಿ ಶಿವನಿಗಿಂತ ವಾಯು ಹೆಚ್ಚಿನವ, ಉತ್ತಮ ಅನ್ನೋ ತತ್ವವನ್ನು ಚಿಂತನೆ ಮಾಡಿಸ್ತದೆ. ಹೀಗೆ ಶಿವ ಹಾಗೂ ವಾಯು ವಿಷಪಾನ ಮಾಡಿದ ಕಥೆಯನ್ನು ಭಾಗವತ ಸಂಗ್ರಹ ಮಾಡ್ತದೆ. ಅದಾದ ಮೇಲೆ ಅಪ್ಸರಾಸ್ತ್ರೀಯರು, ಐರಾವತ, ಉಚ್ಚೈಸ್ರವಸ್, ಇವೆಲ್ಲ ಪಾರಿಜಾತ, ಅಪ್ಸರೆ ಎಲ್ಲರೂ, ಕೌಸ್ತುಭ ಅನ್ನೋ ಮಣಿ ಬಂತು. ಅದೇ ಸಂದರ್ಭದಲ್ಲೇ ಲಕ್ಷ್ಮೀ ಪ್ರಾದುರ್ಭಾವ ಆದಲು. ಲಕ್ಷ್ಮಿಯನ್ನು ಅಜಿತನಿಗೆ ಕೊಟ್ಟು ಕನ್ಯಾದಾನ ಮಾಡಿದ ವರುಣ ಅಂತಾರೆ. ಮೊದಲು ಸ್ವಯಂವರ ಅಂತ ಮಾಡಿತು. ಸ್ವಯಂವರದೊಳಗೆ ದೇವತೆಗಳೆಲ್ಲ ಸೇರಿದ್ರಂತೆ. ಆದರೆ ಲಕ್ಷ್ಮಿ ಯಾರನ್ನು ವರಿಸಲಿಲ್ಲ. ಲಕ್ಷ್ಮಿಯು ಕೂಡ ಯೋಚನೆ ಮಾಡಿದ್ಲು ಅಂತ ಹೇಳ್ತದೆ ಭಾಗವತ. ಅವಳು ಸರ್ವಜ್ಞಳೇ, ಆದರೆ ನಟನೆ ಮಾಡ್ತಾಳೆ. ನನ್ನನ್ನು ವಿವಾಹ ಮಾಡಿಕೊಳ್ಳುವಂಥವನು ಹೇಗಿರಬೇಕು? ಗುಣಗಳು ಎಳ್ಳಷ್ಟು ಇರಬಾರ್ದು, ಅದು ದೋಷಗಳು ಎಳ್ಳಷ್ಟು ಇರಬಾರ್ದು, ಗುಣಗಳು ಮಾತ್ರ ಇರಬೇಕು. ಲೋಕದೊಳಗೆ ಗುಣಗಳೂ ಇದ್ದಾವೆ, ದೋಷನೂ ಇದ್ದಾವೆ ಎಲ್ಲರಲ್ಲಿ. ದೇವತೆಗಳಲ್ಲೇ ಹಾಗೆ, ಇನ್ನು ಮನುಷ್ಯರಲ್ಲಿ. ಅದಕ್ಕೆ ಅವಳು ಆಲೋಚನೆ ಮಾಡಿದ್ಲಂತೆ ಮನಸ್ಸಿನಲ್ಲಿ, ತನ್ನ ಮಕ್ಕಳೇ ದೇವತೆಗಳೆಲ್ಲ, ತಾನೇನು ಅವರಲ್ಲಿ ಕುಂದುಗಳನ್ನು ಎಣಿಸ್ತಾಳೆ ಅಂತಲ್ಲ, ಆದರೆ ಆಲೋಚನೆ ಮಾಡ್ತಾಳೆ. ಯಾಕೆ ಅಂದರೆ ಈ ಯಾವ ದೋಷಗಳು ನನ್ನ ಯಜಮಾನಾಗುವ ವಿಷ್ಣುವಿನಲ್ಲಿ ಇಲ್ಲ ಅಂತ. ವಿಷ್ಣು ದೋಷ ದೂರ, ವಿಷ್ಣು ಗುಣಪೂರ್ಣ, ವಿಷ್ಣು ಭಕ್ತಾನುಕಂಪಿ ಅಂತ ಜಗತ್ತಿಗೆ ಸಾರಲಿಕ್ಕೆ ತನ್ನ ಕಲ್ಯಾಣವನ್ನು ತಾನು ಮಾಡಿಕೊಳ್ತಾಳಂತ. ಅನಾದಿ ದಂಪತಿಗಳಾದರೂ ರಮಾನಾರಾಯಣರು ಭಕ್ತರಿಗೆ ಹೀಗೊಂದು ತತ್ವ ತಿಳಿಸ್ಲಿಕ್ಕೆ ಇಂಥ ಘಟನೆಗಳನ್ನು ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ನಡೆಸಿದ ಕಥೆ ಇದು ಅಂತ ವ್ಯಾಖ್ಯಾನ ಮಾಡ್ತದೆ. ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣೈ ವರಂ ನಿಜೈಕಾಶ್ರಯತಾ ಗುಣಾಶ್ರಯಂ ಅಂತನೋ ಕಥೆ. ಆ ಶ್ಲೋಕದಿಂದ ಆ ಕಥೆಯನ್ನು ತಿಳಿಸ್ತಾರೆ. ಲಕ್ಷ್ಮೀ ಲೋಕಕ್ಕೆ ತಿಳಿಸಿದ್ದು ಭಗವಂತನಲ್ಲಿ ಮೂರನ್ನು ಉಪಾಸನೆ ಮಾಡ್ರಿ ಅಂತ. ಒಂದು ಅವನು ಗುಣಪೂರ್ಣ, ಇನ್ನೊಂದು ಅವನು ದೋಷ ದೂರ,
ಮತ್ತೊಂದು ಅವನು ಭಕ್ತಾನುಕಂಪಿ ಅಂತ ಹೀಗೆ ಉಪಾಸನೆ ಮಾಡಲಿ ಅಂತ ಜಗತ್ತಿಗೆ ಲಕ್ಷ್ಮೀ ಸಂದೇಶ ಕೊಡ್ತಾಳೆ ಅಂತ ಹೇಳ್ತದೆ. ಆಮೇಲೆ ಅಮೃತ ಬಂತು. ತಾನವರು ಅದನ್ನು ನಮಗೆ ಬೇಕು ಅಂತ ಅಪಹರಿಸಿದರು. ಧನ್ವಂತರಿಯ ಕೈಯಿಂದ ಭಗವಂತ ಮೋಹಿನಿಯಾಗಿ ಬಂದು ಅಮೃತವನ್ನೆಲ್ಲ ದೇವತೆಗಳಿಗೆ ಮಾತ್ರ ಉಣಿಸುವಂತೆ ಮಾಡಿದ. ಹೀಗೆ ನಡೆದಂಥ ಘಟನೆಯಲ್ಲಿ ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥ ಕರ್ಮ ಮತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪು ಯತ್ಪಾದ ಪಂಕಜರಜ ಶ್ರಯಣಾನ್ನ ದೈತ್ಯಾ. ಹೀಗೆ ಒಂದೇ ದೇಶ ಒಂದೇ ಕಾಲದಲ್ಲಿ ಒಂದೇ ಕಾರ್ಯವನ್ನು ಮಾಡಿದರೂ ಫಲದಲ್ಲಿ ವ್ಯತ್ಯಾಸ. ಯಾಕೆಂದರೆ ದೇವತೆಗಳು ಯಾರೂ ಫಲದ ಆಸೆಯಿಂದ ಮಾಡಲಿಲ್ಲ, ಭಗವಂತನ ಪ್ರೀತಿಗೋಸ್ಕರ ಮಾಡಿದ್ದಂತೆ. ಆದರೆ ದಾನವರು ನಮಗೇ ಸಿಗಬೇಕು ಫಲ ಅಂತ ಮಾಡಿದರು. ಅವರಿಗೆ ಕೈ ತನಕ ಬಂದ ಫಲವು ಬಾಯಿಗೆ ಬರದಂತೆ ಆಗಿಬಿಡ್ತು. ಹಾಗಾಗಿ ಭಾಗವತ ಕೊಡೋ ಸಂದೇಶವೇ ಅದು. ನಾವು ಮಾಡುವ ಕರ್ಮ ಫಲದ ಆಸೆಯಿಂದಲೋ ಅಹಂಕಾರದಿಂದಲೋ ಮಾಡಿದರೆ ಶ್ರಮವೇ ದೈತ್ಯರಿಗಾದಂತೆ ಶ್ರಮ ಮಾತ್ರ ಫಲವಾಗ್ತದೆ, ಅಮೃತ ಫಲವಾಗಲ್ಲ. ಅದೇ ದೇವತೆಗಳು ಮಾಡಿದಂತೆ ಯತ್ ಪಾದಪಂಕಜ ರಜಶ್ರಯಣಾತ್, ಭಗವಂತನ ಸ್ವಾತಂತ್ರ್ಯ, ಅವನ ಕರ್ತೃತ್ವ, ಅವನನ್ನೊಳಗಿದ್ದು ಮಾಡಿಸಬಲ್ಲ ಅಷ್ಟೇ, ಅವನ ಪ್ರೇರಣೆ ಅಷ್ಟೇ ಅಂತ ಅವನ ಪ್ರೀತಿ ಆದರೆ ಸಾಕು ಅಂತ ಮಾಡಿದರೆ ಅದು ಫಲ ಕೊಡ್ತದೆ, ಫಲ ಕೊಟ್ಟೇ ಕೊಡ್ತದೆ. ಹೀಗೆ ದೇವತೆಗಳ ದಾನವರ ಕಥೆ, ಒಂದೇ ದೇಶ ಒಂದೇ ಕಾಲದಲ್ಲಿ ಮಾಡಿದ ಕರ್ಮ ಫಲ ಕೊಡದಂತಾಯಿತು ದಾನವರಿಗೆ, ಫಲ ದೇವತೆಗಳಿಗೆ ಮಾತ್ರ ಸಿಕ್ತು ಅನ್ನೋ ಕಥೆ ಬಹಳ ಮಾರ್ಮಿಕವಾದ ತಿಳುವಳಿಕೆಯನ್ನು ನಮಗೆ ಕೊಡ್ತದೆ ಅಂತ ಚಿಂತನೆ ಮಾಡಿಸ್ತಾರೆ. ಇದು 6ನೇ ಮನ್ವಂತರದ ಕಥೆ. 7ನೇ ಮನ್ವಂತರದಲ್ಲಿ ವೈವಸ್ವತ ಅಂತ 7ನೇ ಮನ್ವಂತರ ಅದಿತಿ ಕಶ್ಯಪರ ಮಗನಾದ ಪುರಂದರ ಅಂತ ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ಈಗ ನಡೀತಿರೋ ಮನ್ವಂತರವೇ 7ನೇದ್ದು. ಆ ಪುರಂದರನಿಗೆ ರಕ್ಷಕನಾಗಿ ಉಪೇಂದ್ರ ಅಂತ ಅವತರಿಸಿದ. ಬಲಿಯ ಮನೆಗೆ ಬಂದು ದಾನ ಬೇಡುವ ನೆಪ ಮಾಡಿ 2 ಪಾದದಿಂದ ಎಲ್ಲ ಬ್ರಹ್ಮಾಂಡವನ್ನು ಅಳದ್ನಂತೆ. ಇನ್ನೊಂದು ಪಾದ ನೀಡಲಿಲ್ಲ ನೀನು ಅಂತ ಬಲಿಯನ್ನೇ ನಿಗ್ರಹಿಸ್ತಾನೆ ಶ್ರೀಹರಿ. ಹೀಗೆ ಮಾಡಿ ಇಂದ್ರನಿಗೆ ರಕ್ಷಕನಾದ. ಅವನಿಗೆ ಸುತಳದಲ್ಲಿ ಇವತ್ತಿಗೂ ಕೂಡ ಅವನ ಮನೆ ಬಾಗಿಲು ಕಾಯ್ತಾ ನಿಂತಿದ್ದಾನೆ, ಬಲಿಯ ಮನೆಯ ಬಾಗಿಲು ಕಾಯ್ತಾ ದ್ವಾರಪಾಲಕನಾಗಿ. ಯಾಕೆಂದರೆ ಸರ್ವಸ್ವ ದಾನ ಮಾಡಿದ್ನಲ್ಲ ಬಲಿ ಅಂತ. ಹಾಗಾಗಿ ಸರ್ವಸ್ವ ದಾನ ಮಾಡಿದ ಬಲಿಗೆ ದ್ವಾರಪಾಲಕನಾದ. ತನ್ನ ಅಣ್ಣನಾದಂಥ ಪುರಂದರ ಇಂದ್ರನಿಗೆ ಅದಿತಿಯ ಮಗನಾಗಿ ಬಂದು ರಕ್ಷಕನಾದ. ಅವನಿಗೆ ಅವನ ಪದವಿ ಸ್ಥಿರ ಮಾಡಿದ. ಬಲಿ ಮಾಡಿದ ದಾನಕ್ಕೆ ಮುಂದಿನ ಮನ್ವಂತರದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಕರುಣಿಸಿದ್ದಂತೆ. ಯಾಕಂದರೆ ಇಂದ್ರ ಅನ್ನೋದು ಒಂದೇ ಪದವಿ, ಒಂದು ಮನ್ವಂತರದಲ್ಲಿ ಒಬ್ಬರೇ ಆಳಬಹುದು ಅದನ್ನು. ಆ ಪದವಿ 2 ಮಾಡುವ ಶಕ್ತಿ ಪರಮಾತ್ಮನಿಗಿದೆ, ಆದರೆ ಅದನ್ನು ಒಂದೇ ಅಂತ ಸಂಕಲ್ಪ ಮಾಡಿದ್ದಾನೆ. ವ್ಯವಸ್ಥೆ, ಕಾಲದ ವ್ಯವಸ್ಥೆ ಅಂದರೆ ಒಂದು ಮನ್ವಂತರದಲ್ಲಿ ಒಬ್ಬ ಆಳಲಿ, ಮತ್ತೊಂದು ಮನ್ವಂತರದಲ್ಲಿ ಮತ್ತೊಬ್ಬ ಆಳಬೇಕು, ಹೀಗದನ್ನು ವ್ಯವಸ್ಥೆ ಮಾಡಿದ. ಇದು ಭಗವಂತನ ಅದ್ಭುತವಾದ ಕಥೆ. ವಾಮನಾವತಾರ ತ್ರಿವಿಕ್ರಮನಾಗಿ ಬೆಳೆದದ್ದು. ಇಂಥ ವಾಮನಾವತಾರದ ಚರಿತ್ರೆಯು 8ನೇ ಸ್ಕಂಧದಲ್ಲಿ ನಾವು ನೋಡಲಿಕ್ಕಿದೆ. ಯಾರು ಅನುಸಂಧಾನ ಮಾಡ್ತಾರೋ ವಾಮನನನ್ನು ಮನಸ್ಸು ಎಷ್ಟೇ ಸಣ್ಣದಾದರೂ ಅವನನ್ನು ಧ್ಯಾನ ಮಾಡಲಿಕ್ಕೆ ಬರ್ತದೆ. ಅವರಿಗೆ ಪದವಿ ಸ್ಥಿರ, ಅವರಿಗೆ ಭೂಮಿ ಲಾಭ ಆಗ್ತದೆ. ಅವರನ್ನು ರಕ್ಷಕನಾಗಿ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ರಕ್ಷಕನಾಗಿ ಪರಮಾತ್ಮ ಏನಿರ್ತಾನೆ. ಇದು ವಾಮನಾವತಾರ. ಹೀಗೆ ಕೊನೆಗೆ ಈ ಸ್ಕಂಧದಲ್ಲಿ ಮತ್ಸ್ಯಾವತಾರ. ಮಧ್ಯದಲ್ಲಿ ಇನ್ನು ಉಳಿದ ಮನ್ವಂತರಗಳು ಸಾವರ್ಣಿ, ಬ್ರಹ್ಮ ಸಾವರ್ಣಿ, ದಕ್ಷ ಸಾವರ್ಣಿ, ರುದ್ರ ಸಾವರ್ಣಿ ಅಂತ ಆ ಮನ್ವಂತರಗಳ ಚರಿತ್ರೆಯ ಸಂಕ್ಷೇಪವನ್ನು ಕೂಡ ಈ ಸ್ಕಂಧದಲ್ಲಿ ತಿಳಿಸಿ ಮತ್ಸ್ಯಾವತಾರದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಕ್ತಾಯ ಮಾಡ್ತಾರೆ. ದ್ರವಿಡ ದೇಶದ ಸತ್ಯವ್ರತ ರಾಜನಿಗೆ ಕೈಯಲ್ಲಿ ಅರ್ಘ್ಯ ಬಿಡುವಾಗ ಮೀನಾಗಿ ಬಂದ ಶ್ರೀಹರಿ ಅನುಗ್ರಹ ಮಾಡಿದ ಅಂತ. ಹೀಗೆ ಪ್ರಳಯ ಪಯಸಿ ಧಾತು ಸುಪ್ತಶಕ್ತೇರ್ಮುಖೇಭ್ಯ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ ದಿತಿಜಮಕಥಯದ್ಯೋ ಬ್ರಹ್ಮ ಸತ್ಯವ್ರತಾನಾಂ
ತಮಹಮಖಿಲ ಹೇತುಂ ಜಿಹ್ಮಮೀನಂ ನತೋಸ್ಮಿ ಅಂತ ಮತ್ಸ್ಯಾವತಾರದ ಚರಿತ್ರೆಯನ್ನು ಸ್ಮರಣೆ ಮಾಡಿಸ್ತಾರೆ. ಯಾರು ಚಾಕ್ಷುಷ ಮನ್ವಂತರದಲ್ಲಿ ಸತ್ಯವ್ರತ ಅಂತ ರಾಜನಾಗಿ ಮತ್ಸ್ಯನ ಬಾಯಲ್ಲಿ ಉಪದೇಶ ಮಾಡಿಸ್ಕೊಂಡ, ಅವನೇ 7ನೇ ಮನ್ವಂತರದ ಅಧಿಪತಿಯಾದ ವೈವಸ್ವತ ಅಂತ. ಹೀಗೆ ಮತ್ಸ್ಯನ ಅನುಗ್ರಹಕ್ಕೆ ಪಾತ್ರ ಈ ವೈವಸ್ವತ ಮನು ಅಂತ ತಿಳಿಸ್ತಾರೆ. ಅನುಗ್ರಹಿಸಿದ ಮತ್ಸ್ಯಾವತಾರವನ್ನು ಸ್ಮರಣೆ ಮಾಡಲಿ. 2 ಬಾರಿ ಮತ್ಸ್ಯ ಅಂತ ಅವತರಿಸಿದ್ದಾನೆ ಶ್ರೀಹರಿ. ಒಮ್ಮೆ ವೇದಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ, ಇನ್ನೊಮ್ಮೆ ಸತ್ಯವ್ರತನಿಗೆ ಮತ್ಸ್ಯ ಸಂಹಿತಾ ಉಪದೇಶ ಮಾಡಲಿಕ್ಕೆ, ಅವನ ರಕ್ಷಣೆ ಮಾಡಲಿಕ್ಕೆ, ಬ್ರಹ್ಮರಾತ್ರಿ ಕಳೆಯುವ ತನಕ ಉಪದೇಶ ಮಾಡಲಿಕ್ಕೆ ಅಂತ. ಅಂಥ ಜಿಹ್ಮಮೀನಂ ನತೋಸ್ಮಿ ಅಂತ ಮುಕ್ತಾಯ ಮಾಡಿದ್ದಾರೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ವೈಯಾಸಕ್ಯಾಂ 18 ಸಾಹಸ್ರ್ಯಾಂ ಪಾರಮಹಂಸ್ಯಾಂ ಸಂಹಿತಾಯಾಂ 8ಮ ಸ್ಕಂಧೆ ಮತ್ಸ್ಯಾವತಾರಚರಿತ ಅನುವರ್ಣನಂ ನಾಮ 24ಧ್ಯಾಯ ಅಂತ ಮುಕ್ತಾಯ ಮಾಡ್ತಾರೆ. ಇಂಥ ಮತ್ಸ್ಯ ಅವತಾರದ ಶ್ರೀಹರಿ, ಅವನೇ ವಾಮನ, ಅವನೇ ಅಜಿತ, ಕೂರ್ಮ, ಮೋಹಿನಿ, ಧನ್ವಂತರಿ, ಅವನೇ ಹರಿ, ವಿಭು, ಸತ್ಯಸೇನ, ವೈಕುಂಠ, ಯಜ್ಞ, ಹೀಗೆ ಅನೇಕ ಅವತಾರಗಳನ್ನು ಮಾಡಿ ಭಕ್ತರಿಗೋಸ್ಕರ ಅನುಗ್ರಹಿಸ್ತಾನೆ ಶ್ರೀಹರಿ ಅಂತ 8ನೇ ಸ್ಕಂಧ ಇಷ್ಟು ವಿಷಯಗಳನ್ನು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಸ್ವಲ್ಪ ಸಮಯದಲ್ಲಿ ಹೇಳೋ ಪ್ರಯತ್ನ ಪಟ್ಟಿದ್ದೇನೆ. ಇದರಿಂದ ಪ್ರೀತನಾಗಲಿ ಭಗವಂತ ಅಂತ ತಿಳಿಸ್ತಾ, ವ್ಯಾಸರಾಜ ಮಠಾಧೀಶರ ಆದೇಶದಂತೆ ಎಲ್ಲ ಸದ್ಭಕ್ತರಿಗೂ ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ಭಾಗವತದ ಶ್ರವಣ ಆಗಬೇಕು. ಆ ಉಪವಾಸದ ಪರ್ವಕಾಲ ಕೃಷ್ಣನ ಸ್ಮರಣೆಯಲ್ಲಿ ಕಳೀಬೇಕು ಅನ್ನೋ ಒಂದು ಉದಾರವಾದ ಉದ್ದೇಶದಿಂದ ಅನೇಕ ವಿದ್ವಾಂಸರ ಮೂಲಕ ಇಂಥ ಭಾಗವತದ ಪ್ರತಿ ಸ್ಕಂಧಗಳ ಪ್ರವಚನದ ಮಾಲಿಕೆಯನ್ನು ಏರ್ಪಾಟು ಮಾಡಲಾಗಿದೆ. ಇದರ ಸದುಪಯೋಗ ಎಲ್ಲ ಸದ್ಭಕ್ತರು ಪಡೆಯುವಂತಾಗಲಿ. ಪರಮಪೂಜ್ಯ ವಿದ್ಯಾಶ್ರೀ ಶತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸಿ, ಇದರ ಆಯೋಜನೆಯಲ್ಲಿ ತೊಡಗಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಶ್ರೋತೃಗಳಾದಂಥವರಿಗೂ ಹಾಗೂ ನನಗೂ ಕೂಡ ಭಾಗವತ 8ಮ ಸ್ಕಂಧ ಪ್ರತಿಪಾದ್ಯ ಯಜ್ಞಾದಿ ಅನೇಕ ಅವತಾರಾತ್ಮಕನಾದ ಆ ಪರಮಾತ್ಮ ಅಂಬೃಣೀಪತಿ ವೇದವ್ಯಾಸ ಅಸ್ಮದ್ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತನಾದ ಅಂಬೃಣೀಪತಿ ವೇದವ್ಯಾಸ ನಮ್ಮನ್ನು ಅನುಗ್ರಹಿಸಲಿ, ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಯತ್ಕರೋಷಿ ಯದಶನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ.